ಕಾಲೇಜ್ಗೆ ಆಲ್ರೆಡಿ ಟೈಮ್ ಆಗಿತ್ತು ಅಂತ ಒಂದೇ ಉಸ್ರಿಗೆ ರೆಡಿಯಾಗಿ ಹೊರಟ್ರೆ ಅಲ್ಲಿ ನೋಡಿದ್ರೆ ಕಸ ಹಾಕಿ ಅಂತ ಕರ್ಕೊಂಡೋದ್ರು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವ್ಲಾಗ್ನು ಮಧ್ಯರಾತ್ರಿಯಿಂದ ಶುರು ಮಾಡಿದ್ದೀನಿ. ಯಾಕಪ್ಪ ಅಂದರೆ ನಿನ್ನೆದು ರೆಸಿಪಿ ಶೂಟ್ ಮಾಡೋದು ಸ್ವಲ್ಪ ಟೈಮ್ ಆಗಿತ್ತು. ಇನ್ನು ಎಡಿಟಿಂಗ್ ಕುತ್ಕೊಳ್ಳೋದ್ರೊಳಗಡೆ ಮಳೆ ಶುರುವಾಗಿ ಕರೆಂಟ್ ಕೂಡ ಹೋಯಿತು. ಎಡಿಟಿಂಗ್ ಎಲ್ಲ ಮುಗಿಸಿ ವಾಯ್ಸ್ ಓವರ್ ಕೊಡೋಣ ಅಂತ ಹೋದ್ರೆ ಹೆವಿ ಸೌಂಡ್. ನಮ್ಮಂತ ವ್ಲಾಗರ್ಗಳ ಕತೆನ ಯಾರಿಗೆ ಅಂತ ಹೇಳೋದು, ನಾವು ಇಷ್ಟೆಲ್ಲ ಕಷ್ಟಪಡೋದು ನಿಮ್ಮ ಪ್ರೀತಿನ ಸಂಪಾದಿಸೋದಕ್ಕಷ್ಟೇ. ಅದಕ್ಕೆ ರಿಟರ್ನ್ ಆಗಿ ನೀವು ನಮ್ಗೊಂದು ಫಾಲೋ ಕೊಟ್ಬಿಡಿ, ಫುಲ್ ಖುಷಿಯಾಗಿ ಹೋಗ್ಬಿಡ್ತೀವಿ. ಇನ್ನು ನೈಟು ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಉಪ್ಪಿನಕಾಯಿಗೆ ಅಂತ ಇಲ್ಲಿ ಮಾವಿನಕಾಯಿ ಎಲ್ಲ ಹೆಚ್ಚಿಡ್ತಾ ಇದ್ದೆ. ಇನ್ನು ಇವತ್ತು ನಮ್ಮ ಟೂರ್ ಬಂದಿತ್ತು, ಹಾಗಾಗಿ ಕ್ಲಾಸಸ್ ಏನು ಮಾಡಲ್ಲ ಅಂತ ಜಾಲಿ ಮಾಡ್ಕೊಂಡು ನಿಧಾನಕ್ಕೆ ಹೋಗೋಣ ಅಂತ ಅನ್ಕೊಂಡ್ರೆ ನಮ್ಮ ಕುಳ್ಳಿ ಮೇಡಮ್ ಫೋನ್ ಮಾಡಿ ಕ್ಲಾಸ್ ತಗೊಂಡಿದ್ದಾರೆ ಅಂತ ಬಾಂಬ್ ಹಾಕಿದ್ಲು. ಸರಿ ಆಯ್ತು ಇನ್ನೇನು ಅಂತ ತಿಂಡಿ ತಿನ್ಕೊಂಡು ನಾನು ಕೂಡ ರೆಡಿಯಾಗಿ ಹೊರಟ್ರೆ ಬಂದ್ ಪ್ರಯುಕ್ತ ಇರೋ ಬರೋ ಅಂಗಡಿಗಳೆಲ್ಲ ಕ್ಲೋಸ್ ಆಗಿಬಿಟ್ಟು ಅದನ್ನ ನೋಡ್ಕೊಂಡು ಕಾಲೇಜ್ ಕಡೆ ಬಂದ್ರೆ ಅಲ್ಲಿಂದ ಸೀದಾ ನಮ್ಮನ್ನ ಕಸಾಯಕ್ಕೆ ಅಂತ ಕರ್ಕೊಂಡು ಹೋಗೋದ ಫೆಸ್ಟ್ ಪ್ರಯುಕ್ತ. ಕಸ ಗುಡ್ಸಕ್ಕೆ ಈ ಲೆವೆಲಿಗೆ ರೆಡಿಯಾಗಿ ಬರ್ಬೇಕಾ ಮೇಡಮ್? ಅಲ್ಲಿ ನೋಡಿ ಅಲ್ಲಿ ಯಾವ ಲೆವೆಲಿಗೆ ಕಸ ಐತೆ, ನಿನ್ಗೋಸ್ಕರ ವೆಯ್ಟಿಂಗ್. ನಾವು ಹೆಣ್ಮಕ್ಳು ಅಂದ್ರೆ ಹೆಂಗ್ ಹೇಳಿ, ಎಲ್ಲಿ ಸಿಗುತ್ತೋ ಅಲ್ಲಿ ಗ್ಯಾಂಗ್ ಕಟ್ಕೊಂಡು ಮಾತಾಡೋದ್ರಲ್ಲಂತೂ ಎಕ್ಸ್ಪರ್ಟ್. ನಾವುಗಳಿಲ್ಲಿ ಹರಟೆ ಹೊಡ್ಕೊಂಡು ಕೂತಿದ್ರೆ ಪಾಪ ಬಾಯ್ಸ್ ಅವ್ರ ಶ್ರಮದಾನ ಮಾಡ್ತಾ ಇದ್ರು. ನೀವು ಮಾಡಿ ಅಂತ ನಾವು ಲ್ಯಾಬಿಗೆ ಗೆದ್ದು ಬಂದ್ಬಿಟ್ಟು ಸ್ವಲ್ಪ ವರ್ಕ್ ಇತ್ತು ಅಂತ ಅದನ್ನ ಮುಗಿಸ್ಕೊಂಡು ಟೀ ಶರ್ಟ್ ಇಸ್ಕೊಂಡು ಮನೆ ಕಡೆ ಬಂದೆ. ನಮ್ಮ ಸಾಹೇಬ್ರು ಆಲ್ರೆಡಿ ಟೀ ಶರ್ಟ್ ಹಾಕೊಂಡು ಟ್ರೈಲ್ ನೋಡ್ತಾ ಇದ್ರು. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಅಡುಗೆ ಮನೆ ಕಡೆ ಬಂದೆ. ಇನ್ನು ಇವತ್ತಿನ ರೆಸಿಪಿ ಕಾರ್ನ್ ಸೂಪು. ಫಸ್ಟ್ ನಾನು ಇಲ್ಲಿ ಕ್ಯಾರೆಟ್, ಬೀನ್ಸ್ ಹಾಗೇನೆ ಒಂದು ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿನ ನೀಟಾಗಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇನ್ನೊಂದ್ ಕಡೆ ಬೇಯಿಸಿರೋ ಕಾರ್ನ ತಗೊಂಡು ಈ ತರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಒಂದ್ ಕಡಾಯಿ ಇಲ್ಲಿ ಸ್ವಲ್ಪ ಬೆಣ್ಣೆನ ಹಾಕೊಂಡು ನಾವು ಹೆಚ್ಚಿಟ್ಕೊಂಡಿರೋ ತರಕಾರಿನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಬಾಡಿಸ್ಬೇಕು. ಅದ್ರ ಜೊತೆಗೆ ಸ್ವಲ್ಪ ಬೇಯಿಸಿರೋ ಕಾರ್ನ ಕೂಡ ಆ್ಯಡ್ ಮಾಡ್ಕೋಬೇಕು. ಇನ್ನು ನಾನು ಕುಕಿಂಗ್ ಚಾಲೆಂಜ್ ಸ್ಟಾರ್ಟ್ ಮಾಡಿದಾಗ್ಲಿಂದ ಜಾಸ್ತಿ ತೋರಿಸಿರೋದು ಅಂದ್ರೆ ಸ್ನಾಕ್ಸ್ ರೆಸಿಪಿಗಳನ್ನ. ಯಾಕಂದ್ರೆ ಇವಾಗ ಸಮ್ಮರ್ ಟೈಮು, ಮಕ್ಳುಗಳು ಮನೇಲಿ ಇರ್ತಾರೆ, ಅವ್ರು ಏನಾದ್ರು ಕೇಳ್ತಾ ಇರ್ತಾರೆ ಅಲ್ವಾ. ಸೊ ಆ ಕಾರಣಕ್ಕಾಗಿ ನಾನು ಜಾಸ್ತಿ ಸ್ನಾಕ್ಸ್ ರೆಸಿಪಿನೇ ತೋರಿಸಿದ್ದೀನಿ, ನಿಮ್ಗೆಲ್ಲ ಯೂಸ್ ಆಗ್ಲಿ ಅಂತ. ಐ ಹೋಪ್ ನಿಮ್ಗೆ ಯೂಸ್ ಆಗಿದೆ ಅಂತಾನೆ ತಿಳ್ಕೊತೀನಿ. ಇನ್ನು ಒಂದ್ 2 ನಿಮಿಷ ತರಕಾರಿನೆಲ್ಲ ಬಾಡಿಸಾದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಕಾರ್ನ್ ಪೇಸ್ಟ್, ಅದನ್ನ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದಾದ್ಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಈ ತರ ಬಾಯ್ಲ್ ಆಗ್ಬೇಕಾದ್ರೆ ಸೈಡ್ ಅಲ್ಲಿ ನೊರೆ ಬರಕ್ ಶುರು ಆಗುತ್ತೆ. ಅದನ್ನೆಲ್ಲ ಒಂದು ಸೌಟ್ ಸಹಾಯದಿಂದ ಈ ತರ ಎತ್ಕೊಳ್ಳಿ. ಒಂದ್ ಕಡೆ ಒಂದು ಬೌಲ್ಗೆ 1 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ಈ ತರ ಪೇಸ್ಟ್ ಮಾಡ್ಕೊಂಡು ಈ ತರ ಬಾಯ್ಲ್ ಆಗ್ಬೇಕಾದ್ರೆ ಆ ಸೂಪ್ಗೆ ಆಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಬ್ಲಾಕ್ ಪೆಪ್ಪರ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸೋಯಾ ಸಾಸ್ ಹಾಕೊಳ್ಳಿ. ಇದು ನಿಮಗೆ ಆಪ್ಷನಲ್, ಬೇಕು ಅಂದ್ರೆ ಕಲರ್ಗೆ ಹಾಕೋಬಹುದಷ್ಟೇ. ಇದೆಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಿಮಗೆ ಹೆಲ್ತಿ ಆಗಿರೋ ಸೂಪ್ ರೆಡಿಯಾಗಿ ಹೋಗುತ್ತೆ. ಇದನ್ನ ನೀವು ವೆಯ್ಟ್ ಲಾಸ್ಗೂ ಕೂಡ ಕನ್ಸ್ಯೂಮ್ ಮಾಡ್ಬೋದು, ಟೇಸ್ಟಿಯಾಗೂ ಕೂಡ ಇರುತ್ತೆ. ಇನ್ನು ನನಗೆ ಟೇಸ್ಟ್ ಮಾಡ್ಬೇಕಾದ್ರೆ ಇನ್ನು ಸ್ವಲ್ಪ ಖಾರ ಬೇಕಿತ್ತು ಅಂತ ಅನಿಸ್ತು, ನಾನು ಒಂದೇ ಒಂದು ಹಸಿರು ಮೆಣಸಿನಕಾಯಿ ಹಾಕೊಂಡಿದ್ದೆ. ನೀವು ನಿಮಗೆ ಟೇಸ್ಟಿಗೆ ತಕ್ಕಂಗೆ ಖಾರ ಹಾಗೆ ಉಪ್ಪನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.